ಈಗ ವೆಂಕಟೇಶ ನವರಾತ್ರಿ ಆದ್ರಿಂದ ಇದು ವೆಂಕಟೇಶ್ ಮಹಾತ್ಮಿ ದಿನ ಇಡೀ ಭವಿಷ್ಯೋತ್ತರ ಪುರಾಣ ಕೇಳ್ದಂಗ ಆಗ್ತದ. ಹಿಂಗಾಗಿ ಯಾರು ಬೇಕಾದವರೆಲ್ಲ ಇದ್ರ ಪುಣ್ಯ ಮಾಡ್ಕೋಬಹುದು. ಭಾರಿ ಚಂದ ಮಾಡ್ಯಾರ. ಹಿಂಗಾಗಿ ಅದನ್ನ ಅನುಕೂಲ ಸದಾ ಅನುಕೂಲ ಮಾಡ್ಕೋಬಹುದು. ಮಧ್ವಾಂತರ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ. ಶ್ರೀಮದ್ವಿಭ್ರಾಂಪರಾಧೀಶ ಕೃಷ್ಣಾರ್ಯ ಗುರುವಂತರ್ಗತ ಮಂತ್ರಾಲಯ ಪ್ರಭು ಶ್ರೀರಾಘವೇಂದ್ರ ತೀರ್ಥ ಗುರುವಂತರ್ಗತ ಸಮಸ್ತ ಗುರುವಂತರ್ಗತ ಸಮಸ್ತ ತತ್ವಾಭಿಮಾನ ದೇವತಾಂತರ್ಗತ ಶ್ರೀ ಪಾರ್ವತೀರಮಣ ಮಹರುದ್ರ ದೇವಾಂತರ್ಗತ ಶ್ರೀ ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಶ್ರೀಕೃಷ್ಣಾಯ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಲಕ್ಷ್ಮೀ ವೆಂಕಟೇಶಾಯ ನಮಃ. ನಾ ಈಗ ಹಾಡ್ತಾ ಇರೋದು ಹಾಡು ಭವಿಷ್ಯೋತ್ತರ ಪುರಾಣದ್ದು ಶ್ರೀ ಲಕ್ಷ್ಮೀ ವೆಂಕಟೇಶ್ ಮಹಾತ್ಮೆ. ಇದು ಸಂಪ್ರದಾಯ ಇದರ ಅಂಕಿತ ಶ್ರೀ ವೆಂಕಟೇಶ. ಭಾರಿ ಚಂದದ, ಯಾರು ಬೇಕಾದರೆಲ್ಲ ಕೇಳ್ಬೋದು. ಶ್ರೀಹರಿಯ ಶ್ರೀ ವೆಂಕಟಾದ್ರೀಶನ ಧರೆಯೊಳತಿಶಯವಾದ ನೈಮಿಷಾರಣ್ಯದೊಳು ಪರಮ ಋಷಿ ಸೌನಿಕಾದಿಗಳೆಲ್ಲ ಒಂದಾಗಿ ಗುರುಸೂತರಿಂದ ಶ್ರೀಹರಿಯ ಚರಿತೆಗಳನ್ನು ಹರುಷದಿಂದಲಿ ಕೇಳುತ್ತ ಕರಿರಾಜವರದ ಜಗನ್ನಾಥ ದೇವನ ಮಹಿಮೆ ಹರುಷರಿಂದಲಿ ನಾವು ಕೇಳಿದೆವು ತಮ್ಮಿಂದ. ಗರುಡ ವಾಹನನಾದ ವೆಂಕಟೇಶನ ಮಹಿಮೆ ಕರುಣಿಸೈ ನಮಗೆಂದರು. ಋಷಿಗಳೆಲ್ಲರ ಮಾತು ನಸನಗುತ ಕೇಳುತ್ತ ಎಸೆವ ಬಹು ಸಂತೋಷದಲ್ಲಿ ಆನಂದಗೂಡುತ್ತ ಕುಸುಮನಾಭನ ದಿವ್ಯ ಚರಿತೆಗಳ ಉಸುರು ಪೇಳಿರಿ ಯಮಗೆಂದ. ವಸುದಿಯೊಳಗಿಷ್ಟಾರ್ಥ ಈವುದೀ ಕಥೆಯ ವಸುಧಿಪತಿ ಜನಕೇಂದ್ರ ಬಹಳ ಸಂತೋಷದಲ್ಲಿ ಧರಣಿ ಪಾಲಿಸುತ್ತಿರಲು ಕುಶಕೇತು ಎಂಬನು ಸುರನಗರವ ತೆರಳಲು ಉಡುತರದ ದುಃಖದಿಂ ತನ್ನ ಮಕ್ಕಳ ನೋಡಿ ಮನದಿ ಮರಗುತ್ತಿರಲು ಗುರುಶತಾನಂದನರು ಅರಮನೆಗೆ ನಡೆತರಲು ಅರಸು ಎದುರಿಗೆ ಬಂದು ಚರಣದೊಳ್ಳೆಲಿಸಿ ನಿಂತ. ಕನಕಪೀಠದಲ್ಲಿ ಕುಳ್ಳಿರಿಸಿ ಕೇಳಿದನಾಗ ಜನಪ ಕೇಳೈ ನೀನು ಮನದಿ ಚಿಂತೆಯ ತಿಳಿಸು. ಘನವಾದ ವೈಕುಂಠಗಿರಿಯ ಮಹಾತ್ಮೆಗಳನ್ನು ವಿನಯದಿಂದಲಿ ಲಾಲಿಸು. ವನಜ ಸಂಭವನಿಗೆ ಬ್ರಹ್ಮ ಪಟ್ಟವು ಬಂತು, ವನಿತ ಶಶಿಕಾಂತನಿಗೆ ಇಂದ್ರ ಪಟ್ಟವು ಬಂತು, ಗಣಪತಿಯ ನಿಜ ಪಿತೆಗೆ ರುದ್ರ ಪಟ್ಟವು ಬಂತು. ಕನಕಗಿರಿ ಮಹಿಮೆ ಘನವೂ ವೃಷಭಾಸುರನೆಂಬೋ ಸುರೇಂದ್ರ ಪರ್ವತದ ಋಷಿಗಳೆಲ್ಲರನ್ನು ಶ್ರಮ ಪಡಿಸಿ ದೂರಲು ಕುಸುಮನಾಭನು ಬಂದು ಸಮರವನೆ ಮಾಡಿದನು ಎಸೆವ ಬಹು ಭಕ್ತಿಯಲಿ. ಅಸುರ ವೈರ್ಯ ಕಳೆಗೆ ಮುಕ್ತಿಯನ್ನು ಕರುಣಿಸುತ್ತ ಹೆಸರನಿಟ್ಟರು ಗಿರಿಗೆ ವೃಷಭಾಚಲ ಎಂದು. ಪೂರ್ವದಲ್ಲಿ ಕೃತಯುಗಕ್ಕೆ ಕೇಳಯ್ಯ ರಾಜೇಂದ್ರ ಏನು ಪೇಳಲಿ ಅದ್ಭುತ. ಕೇಸರಿ ಎಂಬೋ ಮರ್ಕಟನ ಸತಿ ಅಂಜನೆಯು ಲೇಸಾಗಿ ವರಮತಂಗನಿಂದಲೇ ಪಡೆದು ವಾಸುದೇವನ ಗಿರಿಯೊಳು ವಾಯುದೇವರ ಕುರಿತು ತಪರಿನಿಂದಳು ಭಕ್ತಿಲೇ. ಆಸುವತಿ ಗರ್ಭದೋಳು ವಿಕ್ರಮನು ಜನಿಸಿದನು, ಆತನೇ ನಿಜದಾಸ ಹನುಮಂತ ಕೇಶವನಗಿರಿಗೆ. ಅಂಜನಾಚಲವೆಂದು ಪೆಸರಾಯಿತು ತ್ರೇತಾಯುಗದಿ ನಾಮವು. ಶೇಷವಾಯುವಿನಿಂದ ಸಮರ ಬಲಿದಾಗಿ ಶೇಷಶೇನನ ಆಜ್ಞೆಯಿಂದಲೀ ಗಿರಿ ಸಹಿತ ಘಾಸಿ ಮಾಡದೆ ವಾಯು ಶಿರವನ್ನೇ ಇಟ್ಟರು ಜಾಸವಾದ್ಯರು ಹೊಗಳಲು. ಶೇಷಾಚಲ ಎಂದು ದ್ವಾಪರಯುಗದಿ ನಾಮವು ವಾಸಿಯಾಯಿತು ಕೇಳು ರಾಜರಾಜೇಶ್ವರನೇ. ಏಸು ಸಂಭ್ರಮವನ್ನು ವರ್ಣಿಸುವ ಕೇಳಯ್ಯ ದೋಷರಹಿತನ ಚರಿತೆಯ. ಧರಣಿಯೊಳಗೊಬ್ಬ ಮಾಧವ ಭಟ್ಟರೆಂಬೋನು ತರಣಿ ಕುಂತಳಿ ಎಂಬ ಚಾಂಡಾಲ ವನಿತೆಯಳ ಪರಮ ವಿಶ್ವಾಸದಲ್ಲಿ ಭೋಗಿಸುತ್ತ ಚಾಂಡಾಲ ಕೃತ್ಯದಲ್ಲಿ ಇದ್ದ ವಿಪ್ರ.
ಮರಣವನ್ನು ಪಂದೆರಡು ಕೆಲವು ದಿವಸದ ಮೇಲೆ ಮರೆಗೆ ಕಳವಳಿಸುತ್ತ ಧರೆಯೆಲ್ಲ ತಿರುಗಿದನು. ತಿರುಪತಿಗೆ ಬರುವವರ ಒಡಗೂಡಿತಾ ಬಂದು ಕಪಿಲ ತೀರ್ಥದಿ ಸ್ನಾನವ ಪರಮನೇಮದಿ ಮಾಡಿ ತೀರ್ಥ ಶ್ರಾದ್ದವ ರಚಿಸಿ ಗಿರಿಯ ಹತ್ತಿದನು ಸ್ವಾಮಿ ಪುಷ್ಕರಣಿ. ಸರಸಿನ ಸ್ನಾನವನ್ನು ಮಾಡಿ ಪಾಪಗಳೆಲ್ಲ ವಮನ ಮಾಡಿದ ಕ್ಷಣದಲ್ಲಿ ಸರಸಿಜಾಕ್ಷನು ಅಂತರಿಕ್ಷದಲ್ಲಿ ಪೇಳಿದನು. ಧರಣಿಸುರ ಕೇಳು ನೀ ಮಾಡಿದಂಥ ಪಾಪ ಪರಿಹಾರಗಳವಾಯ್ತು ಬಹುಪುಣ್ಯವಂತನು ಆಕಾಶ ರಾಜನೆಂದು. ನಾರಾಯಣಾಖ್ಯ ನಗರದಿ ರಾಜ್ಯ ಭಾರವನ್ನು ಮೇರೆ ಇಲ್ಲದೆ ಮಾಡು ಸತ್ಯದಿಂದಲಿ ನೀನು. ವಾರಿಜಾಕ್ಷನು ಬಂದು ಈ ಗಿರಿಯೊಳಗೆ ನಲಿಸುವನು ಆದಿಶಕ್ತಿಯು ನಿನ್ನಲಿ. ತರುಳೆ ರೂಪದಿ ಪದ್ಮಾವತಿ ಎಂದು ಮಗಳಾಗಿ ಹರಿಗೆ ಕೊಡು ಸ್ವಾಮಿ ಜಾಮಾತನಾಗುವ ನಿನಗೆ. ವರಹದೇವನನ ದರ್ಶನ ಮಾಡು ಎಂದನುತ ಕರುಣಿಸಿದನಪ್ಪಣೆಯನು. ಮಾಡಬಾರದ ಪಾಪ ಮಾಡಿದರು ಪೋಪುದೈ ನಾಡಿನೊಳಗೆ ಗಿರಿಗೆ ಸಮವಿಲ್ಲ ಕೇಳಯ್ಯ. ರೂಢಿಗತಿ ಶೇ ವೆಂಕಟಾಚಲವೆಂದು ಬೆಸಾಯಿತು ಬೇಡಿದೊರಗಳ ಕೊಡುವುದು. ಆಮ ಆಡು ಬೇಡಿದೊರಗಳ ಕೊಡುವುದು ಆಡಲೊಮ್ಮೆನಗಿರಿಯ ಈ ಮಹಿಮೆ ಘನವಯ್ಯ. ಕಾಳದಪ ಮೃತ್ಯಗಳು ಸಕಲ ದುರಿತಕ್ಷಯವು ಪಾಡಬೇಕೈ ನಿತ್ಯ ಕಡಲ ಶಯನನ ನಾಮ ಎಂದು ಪೇಳಿದ ಮುನಿಪನು. ಈ ಮಾತು ಕೇಳಿ ಜನ ಕೇಂದ್ರ ಹರುಷವ ತಾಳಿ ಈ ಮಹಾಪರ್ವತಕ್ಕೆ ದೇವ ಬಂದನು ಹೇಗೆ. ಕ್ಷೇಮದಿಂದಪ್ಪಣೆ ಕೊಡು ಎನ್ನ ಗುರು ಶತಾನಂದ ಪೇಳಿದ ಕಥೆಯನು. ಸೋಮಶೇಖರ ಜಟಾ ವಲ್ಲಭೆಯ ತೀರದಲ್ಲಿ ಆ ಮಹಾಋಷಿಗಳೆಲ್ಲರೂ ಯಜ್ಞ ಕೈಕೊಳ್ಳಲು ಸೋಮಕಾಂತಿಯಲ್ಲಿ ನಾರದ ಬಂದು ಕೇಳಿದರು. ಮೂರು ದೇವರೊಳಧಿಕರು ಯಾರು ಶ್ರೇಷ್ಠರು ನೀವು ಯಾವ ದೇವರ ಕುರಿತು ಭೂರಿ ಯಜ್ಞವ ಮಾಡುವಿರಿ ಪೇಳೆರೆಂದನರು. ಧಾರಣೀಶ್ವರರೆಲ್ಲ ಭೃಗು ಋಷಿಗಳನ್ನೇ ಕರೆದು ಕಳುಹೆ ಬಂದರು ವೇಗದಿ. ಶಾರದೆಯ ಪತಿ ಬಳಿಗೆ ಬಂದು ಅವೋಣ ಕಂಡು ಧಾರ್ಣಿಯೊಳಗೆ ನಿನ್ನನ್ನು ಪೂಜಿಸಲು ಬೇಡೆಂದು ಕ್ರೂರ ಶಾಪವ ಕೊಟ್ಟು ರುದ್ರನಾಗುಣ ನೋಡಿ ನಿನ್ನ ರೂಪಿಗೆ ಪೂಜೆಯ ಯಾರು ಮಾಡಲು ಬೇಡ ನಿನ್ನ ಲಿಂಗಕ್ಕೆ ಪೂಜೆ ಪೋಪದಂತೆ ನಡೆಯಲೆನುತ ಶಾಪವ ಕೊಟ್ಟು ಸಾರಿ ಬಂದನು ವೈಕುಂಠ ದೇವನ ಬಳಿಗೆ ಕಾಲಿಲೊದ್ದನು ಉದರವಾ. ಮುರಹರನು ನೋಡಿ ಬೇಗದಿ ಚರಣಕಭಿನಮಿಸಿ ಪರಿಪರೆಯ ಉಪಚಾರವನೆ ಮಾಡಿ ಭೃಗು ಋಷಿಯು ಪರಮ ಹರುಷವ ತಾಳಿ ಹೊರಟು ವೇಗದಿ ಬಂದು ದೊರೆದು ಪೇಳಿದರೆಲ್ಲನೂ. ಮೂರು ದೇವರೊಳಧಿಕ ಲಕ್ಷ್ಮೀನಾರಾಯಣರ ಧಾರುಣಿ ಪುರದೊಳಗೆ ಋಷಿಗಳಲು ಸಹಿತಾಗಿ ವಾರಿಜಾಕ್ಷನಿಗೆ ಅರ್ಪಣೆ ಮಾಡಿರೆಂದನು ತನುಡಿದರಾಗ. ಕ್ರೂರ ಕೋಪವ ತಾಳಿ ಶ್ರೀದೇವಿ ಹರಿಯೊಡನೆ ಸಾರಿ ಬಂದಳು ಕೊಲ್ಹಾಪುರಕ್ಕೆ ತ್ರಿಜಗನ್ಮಾತೆ. ವಾರಿಜಾಕ್ಷನು ಬಹಳ ಮರಗುತ್ತ ವೈಕುಂಠಪುರದಿಂದ ಗಿರಿಗೆ 100 ಯೋಜನವುಳ್ಳ ಆ ಮಹಾಪರ್ವತೋ ಮೇರೆ ಇಲ್ಲದೆ ಇರುವುದೈ ಪುಷ್ಪ ವೃಕ್ಷಗಳು 3 ಕೋಟಿಯ ತೀರ್ಥ ಇರುವುದೈ ಸಂತಸದಿ ಸ್ವಾಮಿ ಪುಷ್ಕರಣಿ ತೀರ್ಥ. ನಾರದಾದಿಗಳೆಲ್ಲ ವಾಸವಾಗಿರುತ್ತಿಹರು ನಾರಸಿಂಹನಗಿರಿಗೆ ಮುಖಭಾವ ಕೇಳಯ್ಯ. 102 ಯೋಜನವು ಜಾಹ್ನವಿಯ ಪುಚ್ಛ ಶ್ರೀಶೈಲವೈ ಕೇಳೋ ಎಂದ. ಕರವೀರ ಸೇವಂತಿ ಮಲ್ಲೆ ಮಲ್ಲಿಗೆ ಜಾಜಿ ಪರಿಮಳ ಚಂಪಕೋ ಪುಲ್ಲ ಪಾಟಲಿ ಪಟಲಿ ಶ್ರೀ ತುಳಸಿ ಕೇತಕೆ ಸುರಗಿ ಸಂಧ್ಯಾವರ್ತ ಸುರವನ್ನೆ ಮರಗು ಬಿಲ್ವಾ. ಪರಿಪರಿಯ ಪುಷ್ಪಗಳಿಂದ ವಿಕಸಿತವಾಗಿ ಇರುವ ದಯ್ಯಾಗಿರಿಯು ಫಲಭರಿತ ವೃಕ್ಷಗಳು ಅರಳಿಯಾಲವು ಅತ್ತಿ ತೆಂಗು ನಾರಿಂಗಗಳು ಮೆರವ ಖರ್ಜೂರ ಕದಳಿ ಪನಸು ದಾಳಿಂಬ್ರ ಚೂತ್ ಕದಳೆ ನೇರಳೆ ಧಾತ್ರೆ ಧೇಪ ಬಿಂಬದಲ್ಲಿರುವಂತೆ ವೃಕ್ಷ. ವಾರಿಜಾಕ್ಷನು ಬಲ್ಲ ಈ ಮಹಾಪರ್ವತವು ಎಣಿಕೆ ಇಲ್ಲದೆ ತರುಗಳು. ಗಿಣಿಯು ಕೋಗಿಲೆ ಹಂಸ ಚಕ್ರವಾಕವು ನವಿಲು ಅನಸ ಗಜ ವಾಯುಗಳು ಸಗರ ತಾರಂಡಗಳು ಮನದಣಿಯಲಾಡುತ್ತಲಿರುವುದೈ ಸಂಭ್ರಮದಿ ಪರಿಪರಿಯ ಮೃಗಗಳಿಂಡು. ಕರಡಿ ಕಾಡೆಮ್ಮೆ ಕಾಡ್ಕೋಣ ಕರಿಸಿಂಹಗಳು ಹರಿಣ ಶರ ವ್ಯಾಘ್ರವು ಕಾಢಂದಿ ಸರ್ಪಗಳು ಮೊದಲೊಟ್ಟು ಬಹುತಿಯುವುದು ಮೃಗಗಳಿಂಡುಗಳಲ್ಲಿ ಪರಮಶ್ರೇಷ್ಠವು ಪರ್ವತ. ಧರೆಯೊಳಗೆ ಇರುವಂಥ 3 ಕೋಟಿಯ ತೀರ್ಥ ಇರುವುದೈ ಧನುರ್ಮಾಸ ಶುದ್ಧ ದ್ವಾದಶಿ ದಿನದಿ. ಅರುಣೋದಯದಿ ಸ್ನಾನ ಮಾಡೆ ದುರಿತಗಳು ಪರಿಹರವು
ತಕ್ಷಣದೊಳು ಇಂಥ ಸ್ವಾಮಿ ಪುಷ್ಕರಣಿಯ ತೀರದಲ್ಲಿ ಚಿಂತನೆಯನ್ನು ವೃಕ್ಷದ ದಕ್ಷಿಣ ದಿಕ್ಕಿನಲ್ಲಿ ಹೋದು ಕಂತು ಪಿತನು ಬಂದು ವಲ್ಮೀಕದೊಳು ಪಕ್ಕು ಸಂತಸದಿರುತ್ತಿದ್ದನು. ಬಂತು ಕಲಿಯುಗ ಅಷ್ಟಮಿ ಶತಿಯು ಸುರಂತರದಲ್ಲಿ ಚೋಳರಾಯನ ಎಂಬ ಪುಟ್ಟಿ ಚಿಂತೆ ಇಲ್ಲದ ಧರ್ಮದಿಂದ ಆಳಿದ ರಾಜ್ಯ ಶ್ರೀದೇವಿ ಗೋಪಿಯಾಗಿ ಸರಿಸಿಜಾಸನ ಗೋಪ ರೂಪ ತಾಳಿದ ರುದ್ರ ಕರವು ಆದರು ಚೋಳರಾಯನಲ್ಲಿಗೆ ಬಂದು ಕರವು ಹಸು ಸಹಿತಾಗಿ ಕೊಟ್ಟಳ ಈ ಮೌಲ್ಯಕ್ಕೆ ಅರಸ ನೋಡಿದ ಪ್ರೀತಿಲೇ ತುರುಕರವು ಕಾಯುವಿಕೆ ಗೋಪಾಲನಿಗೆ ಪೇಳೆಗಿರಿಯ ಮೇಲಕ್ಕೆ ಮೇಯುವಿಕೆ ಬಿಡೆಯಾಗ ಹರಿ ಇರುವ ವಲ್ಮೀಕಗಳು ಕ್ಷೀರವನ್ನು ಕರೆದು ಬರುತ್ತಲಿದ್ದವು ತುರುಗಳು. ಒಂದು ದಿನ ಕ್ಷೀರವೂ ಇಲ್ಲದೆ ಇರುತ್ತಿರಲು ಚಂದಿರಾನನೆ ರಾಜ ಪತ್ನಿಯು ಬೇಗದಲ್ಲಿ ಮಂದ ಭಾಗ್ಯನ ಎಂದು ಗೋಪಾಲಕನ ಬಳಿಗೆ ಬಂದು ನೋಡಿದ ಗಿರಿಯೋಳು ಇಂದಿನ ಕ್ಷೀರವನ್ನು ಕರಿಯ ನೋಡಿ ಕೋಪವ ತಾಳಿ ಇಂದು ಬಡಿಯುವೆನೆಂದು ಕೊಡಲಿಯನು ಪಿಡಿದೆತ್ತಿ ಸಿಂಧು ಶೇನನು ಹೊತ್ತದಿಂದ ಮೇಲಕ್ಕೆ ಎದ್ದು ತಲೆಯನ್ನೊಡ್ಡಿದ ದೇವನು. ಏಳು ತಾಳದ ಉದ್ದ ಶೋಣಿತವು ಚಿಮ್ಮಿದವು ಆ ಗೋಪಾಲಕನು ಅಲ್ಲಿ ಮೃತವಾದನು ಬಹಳ ದುಃಖದಿ ಗೋವು ಅರಸನೆದುರಲೆ ನಿಲ್ಲೆ ಹೊರಟ ಬಂದವು ಅಲ್ಲಿಗೆ ಆಲಿಸುತ್ತ ಮೌನವನು ಪಿಡಿದು ನಿಲ್ಲಲು ಆಗ ಶ್ರೀಲೋಲ ವಿಶ್ವರೂಪದಿ ಬಂದು ಪೇಳಿದನು ಕೇಳೋ ನೀ ಭೂಮಿಯಳು ಪೈಶಾಚನಾಗಿ ಜನಿಸೆಂದಪ್ಪಣೆ ಕೊಟ್ಟನು. ಮುರಹರನೆ ನಾನೊಂದರೇನೇ ಶಾಪವನುರುಳಿ ಕರುಣವಿಡ ಸ್ವಾಮಿ ಎನುತ ಪೇಳೆ ದೇವೇಶ ಧರಣೀಶ ಆಕಾಶ ನೃಪನಂದಿನಿಯ ಒಲಿದು ವೈವಾಹಿಕವನು ವಹಿಸಿ ವೈವಾಹಿಕವನು ರಚಿಸುವೆನು ಆ ವೇಳೆ 100 ಭಾರದ ಕಿರೀಟ ಕರುಣಿಸುವ ಶುಕ್ರವಾರದ ದಿವಸ ಧರಿಸುವೆನು ದರ್ಶನವ ನೀ ಮಾಡು ಈ ಮಹಾಶಾಪವು ಹರಿದು ಹೋಗುವುದೆಂದನು. ಈ ರೀತಿಯಿಂದ ಕೆಲವು ದಿವಸದ ಮೇಲೆ ತಾನಾಗ ಧೀರ ಗುರುಗಳ ಸ್ಮರಿಸಿ ಬೃಹಸ್ಪತಿಗಳು ಬಂದು ವಾರಿಜಾಕ್ಷನ ಕೇಳೋ ಯಕ್ಕೆ ಅತ್ತಿ ಕ್ಷೀರದೊಳು ನೆಲೆಸಿ ಧರಿಸೋ ಈ ರೀತಿಯಿಂದ ಕೆಲವು ದಿವಸದ ಮೇಲೆ ತಾನಾಗ ಧೀರ ಗುರುಗಳ ಸ್ಮರಿಸಿ ಬೃಹಸ್ಪತಿಗಳು ಬಂದು ವಾರಿಜಾಕ್ಷನ ಕೇಳೋ ಯಕ್ಕೆ ಅತ್ತಿ ಕ್ಷೀರದೊಳದ್ದಿ ಧರಿಸಿ ನೀ ಬೇಗದಿ ನಾರದಾದಿಗಳೊಂದೆ ಗಾಯ ಹೋಗುವುದೆನ್ನ ಶೌರಿ ದಿನಚರ್ಯದೊಳು ವನದೊಳಗೆ ಬರುತ್ತಿರಲು 3 ಲೋಕಾಧೀಶ ವರಹ ದೇವರ ಕಂಡು 100 ಹೆಜ್ಜೆಯ ಭೂಮಿಯ ಕೇಳೆ ಕೊಟ್ಟನು ತನ್ನ ತಂಗಿ ಬಕೊಳೆಯ ಕೊಟ್ಟ ಪಾಲಿಸಿದಳು ತನ್ನ ಸುತನ ತೆರದಲ್ಲಿ ಹರಿಯು ಶ್ರೀ ಲಕ್ಷ್ಮೀಪತಿಯು ಸರ್ವಾಭರಣ ಅಲಂಕರಿಸಿ ತುರಗನೇರಿದ ದೇವನು ಬಹಳ ಸಂಭ್ರಮದಿಂದ ಬೇಟೆಯಾಡುತ್ತ ಬಂದ ಲೋಲಾಕ್ಷರ ಕಂಡು ಶೃಂಗಾರ ವನದೊಳಗೆ ಮೇಲಾದ ಸರಸ ಮಾತುಗಳನ್ನೇ ಆಡಿದನು ಬಾಲೆಯರ ಕೂಡ ದೇವ. ಬಾಲೆಯರು ಯಾರೆಂದು ರಾಜಶೇಖರ ನುಡಿಗೆ ಲಾಲಿಸೆ ಆಕಾಶರಾಯನೆಂಬೋ ಸುತೆಯು ಪಾಲಿಸಿದ ಮಕ್ಕಳಿಲ್ಲವು ಎಂದು ಯಾಗ ಮಾಡಿದ ಧರಣಿಪ ಲೋಲಾಕ್ಷಿ ದೊರಕಿದಳು ಪದ್ಮಪತ್ರದಿ ದೇವಿ ಕೇಳೋ ರಸಪುತ್ರಿ ಎಂದೆ ನೀತಿಳು ಎಂದು ಪಾಲಿಸಿದನಪ್ಪಣೆಯ ಸುರಮುನಿಪ ನಾರದನು ಬಹಳ ಸಂತೋಷ ತಾಳಿ ದೇವದೇವನ ರಾಣಿ ಇದ್ದಳೋ ಎನ್ನುತ್ತ ಭಾವಕಿಗೆ ಹೆಸರಿಟ್ಟರು ಪದ್ಮಾವತಿ ಎಂದು ಹಾವಭಾವದಿ ಮನದಿ ಸಂತೋಷ ಮಾಡಿದನು ಸತಿಯು ಗರ್ಭವ ಧರಿಸಿದಳು ಶ್ರೀವಧೂವರನ ಕರುಣಿಸುತ್ತರ ಪುಟ್ಟಿದರು ಇವಾಗ ಯಾವ ಕಡೆಗೆ ಆನಂದ ಪುಟ್ಟಿಯುವುದು ಭಾವ ಜನಪಿತನ ರಾಣಿಗೆ ಯೌವನವು ಬಂತು ವನಕ್ಕೆ ಬಂದಳು ಕ್ರೀಡೆಗೆ ಆ ನಾರಿಯರ ಕೂಡ ಸಂಭಾಷಣೆಯನ್ನು ಮಾಡಿ ಲೇಳಾಂಕವದನಿಯರು ಕಲ್ಲುಗಳಲ್ಲಿ ಎಸೆಯೇ ಶ್ರೀರಮಣ ನೇರಿದ ತುರಗಕ್ಕೆ ತಾಕಿ ಉಸುರ ನೀಗುತ್ತ ಬಿದ್ದಿತು. ಈ ನಿರೋಧವು ಈಗ ಬಂತೆಂದು ದೇವೇಶ ತಾನೆ ದುಃಖವ ತಾಳಿ ಬಂದು ಮಲಗಿದ ಸ್ವಾಮಿ ಮಾನವೇಂದ್ರನ ಸುತೆ ವಿರಹ ತಾಪದಿ ತನ್ನ ಅರಮನೆಗೆ ನಡೆದಳಾಗ ಇತ್ತ ಬಕೊಳೆ ಸ್ವಾಮಿಯನೆ ನೋಡಿ ಕಳವಳಿಸಿ ಎತ್ತಣದ ದುಃಖವೈ ಬ್ರಹ್ಮಾಂಡ ನಾಯಕನಿ ಉತ್ತುಮದ ತರುಣಿಯನು ಕಂಡೆಯೋ ಹೇಗೆನಲು ಎದ್ದು ಕುಳಿತನು ದೇವನು ಪೃಥ್ವೀಶ ಆಕಾಶರಾಯನೆಂಬುವ ಸುತೆಯ ಮಧ್ಯ ಭೂಮಿಯೊಳು ಪೋಲ್ವರಾರಮ್ಮಯ್ಯ ಚಿತ್ತ ವಿಭ್ರಮನಾಗಿ ಕುದುರೆಯನ್ನು ಕಳಕೊಂಡೆ ವನಿತೆಯನ್ನು ಕೂಡಿಸಮ್ಮ
ತರುಣಿ ಪೂರ್ವದಲ್ಲಾರು ಪೇಳು ಎನ ಕಂದಯ್ಯ ಮರಗೆ ಪೇಳಲು ದೇವ ಉತ್ತರವ ಪೇಳಿದನು. ಮರಗೆ ಕೇಳಲು ದೇವ ಉತ್ತರವ ಪೇಳಿದನು. ತರಣಿ ವಂಶದಿ ಪುಟ್ಟಿ ಸೀತೆಯನ್ನು ಒಡಗೊಂಡು ಇರುತ್ತಿದ್ದೆ ಪಂಚವಟಿಯೋ. ದುರುಳ ರಾವಣನು ಸೀತೆಯ ನೊಯ್ಯಬೇಕೆನ್ನ ಹರಿಣಾಕ್ಷಿ ಮಾಯ ಸೀತೆಯ ಇರಿಸಿದಳು. ಧರಣಿ ಸುರಯತೆಯಾಗಿ ಮಾಯ ಸೀತೆಯಗೊಂಡು ಪುರಕ್ಕೆ ಹೋದನು ಅಸುರನು. ತಿರುಗಿ ಬರುತ್ತಿರಲು ಮರುತ ಜನ ನೋಡುತ್ತ ತರಣಿ ನಂದನನೊಡನೆ ಪರಮ ಸೌಖ್ಯವ ಮಾಡಿ ದೊರವಾಲಿಯನೆ ಕೊಂದು ಹರಿಸೇನೆ ಒಡಗೊಂಡು ಸೆರದಿ ಸೇತುವೆಯ ಕಟ್ಟಿ. ದುರುಳ ರಾವಣ ರಕ್ಕಸರನೆಲ್ಲರ ಕೊಂದು ಸಿರಿ ಸಹಿತ ಪೀಠ ವಿಭೀಷಣೆಗೆ ಬರೆದಿತ್ತು. ಸರಸಿ ಜಾಕ್ಷಿಯ ಕರೆಸಿ ಯಜ್ಞೇಶದಲ್ಲಿ ಹೋಗಿ ಸತಿಗಳಿಬ್ಬರು ಬಂದರು. ಜಾನಕಿಯು ಪೇಳಿದಳು ಈ ತರುಣಿ ಅನುಗ್ರಹಿಸು ಮಾನನಿಧಿ ಬಿಡಬೇಡವೆಂದು ಭಿನ್ನಯಿಸಿದಳು. ನಾನೇ ಪತ್ನಿ ವೃತವನ್ನು ಕೈಗೊಂಡಿರುವೆ ಈ ವನಿತೆ ಕಲಿಯುಗದಲ್ಲಿ. ಮಾನವಾಧೀಶ ಆಕಾಶರಾಯನಿಗೆ ಸುತೆಯಾಗಿದ್ದೇನು ಸುತಿರಲಿ ತಿರುಪತಿಯಲ್ಲೇ ನೆನೆಸುವೆನು. ನಾನೇ ಸಂಪ್ರೀತಿಯಲ್ಲಿ ಒಡಗೂಡೆ ಎಂದ ಭಯವಿತ್ತ ಕಾರಣದಿಂದಲೀ. ನೀನು ಪೋಗಮ್ಮಯ್ಯ ನೃಪನ ಮಂದಿರಕ್ಕೀಗ ಏನಾದರೂ ಸಂಧಿಯನ್ನು ಮಾಡಿ ಸಂಘಟಿತು. ಏನೇನು ಬೇಕು ನಿನಗಿಂದೀಗ ಬೇಡೆಂದು ಹೇಳಿ ಕಳುಹಿದ ಬಕುಳೆಯ. ಧ್ಯಾನಿಸುತ್ತ ಮುರಹರನ ಬೇಗ ಬಂದಳು ಪುರಕ್ಕೆ ಮಾನವೇಂದ್ರನ ರಾಣಿ ಧರಣಿ ದೇವಿಯ ಕಂಡು. ನಾನು ಬಂದನು ಕೇಳಮ್ಮ ಕನ್ಯಾರ್ಥಿಯಾಗಿ ಶ್ರೀ ವೆಂಕಟೇಶ್ವರನಿಗೆ. ಅವನ ತಂದೆ ತಾಯಿ ವಸುದೇವ ದೇವಕಿಯು ಅವನ ಚಂದ್ರ ಕುಲವಂಶ ದೇವ ದೇವಾಧೀಶ. ಅವನಿಗಿರುವಂಥ ನೆಂಟರು ಗಣನೆ ಇಲ್ಲಮ್ಮ ಅವನ ಭೋಗವು ಅಗಣಿತ. ಅವನಿಗೆ ನಿನ್ನ ಮಗಳನ್ನು ಕರುಣಿಸಮ್ಮಯ್ಯ ಅವನಿಗೊಡೆತನ ಒಂದು ತೃಣವೆಂದು ತಿಳಿಯಮ್ಮ. ಅವನಿಯೊಳಗರಿಕ ವೆಂಕಟೇಶನ ಮಹಿಮೆ ಎಂದು ಬೋಧಿಸಿದಳು ಬಕುಳೇ. ಇತ್ತ ಗೋವಿಂದ ನೆನೆದೊಂದು ಕಾರ್ಯವನು ಪೃಥ್ವಿಯಳು ಒಂದು ಸಂಧಿಯು ಅಲ್ಲವೆಂದೆನುತ್ತ ಚಿತ್ತ ವಿಭ್ರಮ ಪಿತನು ಕೊರವಂಜಿ ರೂಪವ ತಾಳಿ ಬಂದು ಕಣಿಯನು ಪೇಳಿದ. ಭಗದಮ್ಮನಿ ಪದ್ಮಾವತಿಯ ವೆಂಕಟಪತಿಗೆ ಚಿತ್ತ ಸಂಭ್ರಮದಿಂದ ಜೋಡೆಂದು ಪೇಳುತ್ತ ನಿತ್ಯ ಸಂಪೂರ್ಣ ಬಂದನು ತನ್ನ ಸ್ಥಾನಕ್ಕೆ ಬಕುಳೆ ಬಂದಳು ವೇಗದಿ. ಕಾರ್ಯ ಕೈಕೂಡಿತೆಂದು ಪೇಳುವ ವೇಳೆ ದಾರುಣೀಶನು ಲಗ್ನ ಪತ್ರಿಕೆಯ ಕಳುಹಿದನು. ಶೌರಿ ನೋಡುತ್ತ ಸೂರ್ಯನಲ್ಲಿ ಪತ್ರಿಕೆ ಕಳುಹಿ ಅಷ್ಟ ದಿಕ್ಪಾಲರೆಲ್ಲ. ಗೌರಿಪತಿ ವಾಣೀಂದ್ರ ಧನಪತಿ ವರುಣ ವಾಯು ಅಗ್ನಿಮ ಕುಬೇರ ಬಂದರು ಸಹಿತ. ವಾರಿ ಜಾಂಬಕಿ ಲಕ್ಷ್ಮಿಯನೆ ಕರೆಸಿತಾ ಬೇರೆ ಇಲ್ಲದೆ ಹರುಷದಿ. ಧನಪತಿಯೊಳಗೆ ಲಕ್ಷ ಕೋಟಿ ಧನವ ತಕ್ಕೊಂಡು ವನಜಾಕ್ಷ ದೇವತಾ ಪ್ರಸ್ತವನೆ ರಚಿಸಿದನು. ಅನುವಾಗಿ ಎಲ್ಲರೂ ಹೊರಟರು ಕ್ರಮದಿಂದ ಜನಪತಿಯ ಪುರಕ್ಕೆ ಬೇಗ. ಬರಲು ದೊರೆ ನೋಡುತ್ತ ವರ ಪೂಜೆಯನ್ನು ಮಾಡಿ ವರರತ್ನ ಕನಕಗೂಢ ವರಗೊಳಲಿದಿತ್ತು. ಮರುದಿವಸ ಕಾಸಿ ನಾಂದಿ ಯಾತ್ರೆಯನ್ನೇ ಮಾಡಿದನು ತರುಣಿಯನ್ನು ಕರೆದು ಬೇಗ. ವರಗೋತ್ರ ಪ್ರವರ ಮಂಗಳಾಷ್ಟಕ ಪಡಿಸುತ್ತ ಗುರು ನಾರದರು ಎರಿಸಿದ ಧಾರೆಯನು. ಪರಮ ಪುರುಷನಿಗೆ ಪದ್ಮಾವತಿಯು ಸೇರಿದಳು ಸುರರು ಪೊಗಳುತ್ತನಿಂದರು. ಪರಿಪರಿಯ ಬಲವಳಿಯ ಮನದಣಿಯ ಒಲಿದಿತ್ತು ವರರತ್ನ 100 ಭಾರದ ಮುಕುಟ ನರ್ಪಿಸಿದ. ಧರಣಿ ಸುರರಿಗೆ ಮುತ್ತು ರತ್ನ ಕನಕವ ಕೊಟ್ಟ ಉಡುಗೊರೆಯ ನಿತ್ತ ಜನಕ್ಕೆ. 4 ದಿವಸದ ಮೇಲೆ ನಾಗಬಲಿ ರಚಿಸಿದನು ಬೇಕಾದ ಉಡುಗೊರೆಗಳ ನಿತ್ತನು ನೃಪನು. ಶ್ರೀ ಕಮಲಪತಿ ತನ್ನ ರಥೆಯನ್ನು ಒಡಗೊಂಡು ಪರ್ವತಕ್ಕೆ ಬಂದ ಸ್ವಾಮಿ. ಏಕಾಂತ ಭಕ್ತ ತೋಂಡಮಾನನ ಕುರಿತು ಏಕಯ್ಯ ತಡಬೇಕೆ ಮಂದಿರವ ಮಾಡನನು. ಲೋಕದೊಳಗತಿ ಸೇರಿ ಮಂದಿರವ ರಚಿಸಿದನು ಶ್ರೀ ಕೃಪಾ ಸಾಗರನಿಗೆ. ಬ್ರಹ್ಮದೇವನು ಬಂದು ಸ್ವಾಮಿ ಎದುರಿಗೆ ನಿಂತು ನಮ್ಮ ಸ್ವಾಮಿಯ ಕೇಳು ಈಗ ಕಲಿಯುಗದಲ್ಲಿ ಬ್ರಹ್ಮೋತ್ಸವವು ಕನ್ಯಾ ಮಾಸದ ಶುದ್ಧ ದಶಮಿಯ ದಿನದಿ ಮಹದುತ್ಸವಗಳು. ಬ್ರಹ್ಮಾಂಡ ನಾಯಕನೆ ಕೈಕೊಳ್ಳೋ ಎಂದನುತ ತಮ್ಮ ರೂಪ ಮಾಡಿಕೊಳ್ಳುವವೆಂದು ಪೇಳೆ. ಎನ್ನ ಭಕ್ತನ ತೋಂಡಮಾನ ಕೇಳೈ ಎಂದಲೊಮ್ಮೆ ಪೇಳುವೆ ಮಾತನು. ಇಂದು ನಿನ್ನ ಕೂಡ ಮಾತನಾಡಿದ ಕೇಳು ಮುಂದೆ ಕೆಲಯುಗ ಬಂದು ದೈ ನೋಡೀಗ. ಮಂದಹಾಸದಲ್ಲಿ ಮೌನದಲ್ಲಿ ಪೂಜೆಗೊಂಡು ಬೇಡಿದೊರಗಳ ಕೊಡುವೆನು ಎಂದು ಪೇಳುತ್ತ ಶ್ರೀಶನಿಂದ ದೇವಾಲಯದಿ ಚಂದದಿಂಬಡ್ಡಿ ಕಾಚು ಕಾಣಿಕೆ ಕಪ್ಪು ತರಿಸುತ್ತ. ಮಂದರೋದ್ಧರನು ಕಾಣಿಕೆ ಕಪ್ಪು ತರಿಸುತ್ತ ಭಕ್ತರನ್ನು ರಕ್ಷಿಸುವನು.
ಜನಕರಾಜನಿಗೆ ಗುರುಶತಾನಂದರು ವರ್ಣಿಸಿದ ಪರಮ ಪಾವನ ಕಥೆಯ ನಾಪೇಳಿದೆ ಘನವಾದ ಹರಿಮಹಿಮೆ ಸೌನಿಕಾದಿಗಳ ಕುರಿತು ಭೋಗಶೇನನ ಭಕ್ತ ಸೂತ ಮುನಿ ಪೇಳಿದನು ವಾಗೀಶ ರುದ್ರಾದಿಗಳಿಗೆ ಅತಿಶಯವೆಂದು ರಾಗದಿಂದ ವರ್ಣಿಸಿದ ಹರಿಮಹಿಮೆ ಘನವಯ್ಯ ಮೂರ್ನೋಕ ಕಥೆಯ ಅತಿಶಯಗಳು ಅರುಣೋದಯದರೆದ್ದು ನರರು ಈ ಕಥೆ ಕೇಳೆ ದುರಿತ ದುರ್ಗತಿಗಳನ್ನು ಕಳೆಯುವುದು ನಿಮಿಷದಲ್ಲಿ ಪರಿಪರಿಯ ಬೇಡಿದಿಷ್ಟಾರ್ಥವನೆ ಕರುಣಿಸುವ ವರಪುತ್ರ ನಮ್ ಕೊಡುವನು ತರುಣಿಯರಿಗೆಲ್ಲ ಸೌಮಂಗಳವ ಸಂಪತ್ತು ಶ್ರೀಭಾಗ್ಯವಂ ಕೊಡುವ ದೇವ ದೇವಾಧೀಶ ಚರಣ ಪದವಿಯ ಕೊಡುವ ಚಂಪಕಾಪುರ ವಾಸ ತಿರುಪತಿಯ ವೆಂಕಟೇಶ ಮಂಗಳಂ ಮುರಹರಗೆ ಮಂಗಳಂ ಶ್ರೀಧರಗೆ ಮಂಗಳಂ ಪದ್ಮಾವತಿಯ ವಲ್ಲಭಗೆ ಜಯ ಮಂಗಳಂ ಶೇಷಾದ್ರಿವಾಸ ಶ್ರೀ ವೆಂಕಟೇಶನಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಶ್ರೀಮಧ್ವೇಶಾರ್ಪಣಮಸ್ತು ಶ್ರೀ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.